ನಾಡಿನ ಸಹೃದಯ ಬಾಂಧವರೇ, ತಮ್ಮೆಲ್ಲರಿಗೂ ವಿಜೃಂಭಣೆಯ ದಸರಾ ಮಹೋತ್ಸವಕ್ಕೆ ಆದರದ ಸ್ವಾಗತ. ಇದು ಶ್ರೀ ಕೋಟೆ ಮಹಾಗಣಪತಿ ದಸರಾ ಮಂಟಪ ಸಮಿತಿಯ 49ನೇ ವರ್ಷದ ಕಲಾ ಕಾಣಿಕೆ. ಈ ಬಾರಿ ಶ್ರೀ ಮುದ್ಗಲ ಪುರಾಣದ 7ನೇ ಸಂಪುಟದಿಂದ ಆಯ್ದ ಶ್ರೀ ವಿಘ್ನರಾಜನಿಂದ ಮಮತಾಸುರನ ಸಂಹಾರ ಎಂಬ ಕಥಾಹಂದರವನ್ನು ಈ ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ. ಮಾತೆ ಪಾರ್ವತಿಯ ನಗು ಮತ್ತು ಮಮತೆಯಿಂದ ಸೃಷ್ಟಿಯಾದ ಮಮನು ರಾಕ್ಷಸ ಗುರು ಶಂಭರಾಸುರರ ಶಿಷ್ಯನಾಗಿ ಅವರ ಆಜ್ಞೆಯಂತೆ ಮಮತಾಸುರ ಎಂಬ ನಾಮಲಿಖಿತವನ್ನು ಪಡೆದುಕೊಂಡು ಅಮರತ್ವವನ್ನು ಪಡೆದುಕೊಳ್ಳಲು ಮಾತೆ ಪಾರ್ವತಿಯನ್ನು ಒಲಿದು ಲೋಕಕಂಟಕನಾಗಿ ಮೆರೆಯುತ್ತಾನೆ. ಮಮತಾಸುರನ ಅಟ್ಟಹಾಸವು ಮಿತಿಮೀರಿದಾಗ ಮಹಾಗಣಪತಿಯು ವಿಘ್ನರಾಜ ಶೇಷವಾಹನನಾಗಿ ಸಂಹರಿಸುವ ಪುಣ್ಯ ಕಥಾನಕವನ್ನು ಇದೀಗ ತಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ಓಂ ಜಗನ್ಮಾತೆ ನಮಃ. ಓಂ ಪಾರ್ವತಿಯೇ ನಮಃ. ಓಂ ಅಂಬಿಕೆಯೇ ನಮಃ. ಓಂ ಜಗನ್ಮಾತೆಯೇ ನಮಃ. ಓಂ ಪಾರ್ವತಿಯೇ ನಮಃ. ಓಂ ಅಂಬಿಕೆಯೇ ನಮಃ. ಧನ್ಯೋಸ್ಮಿ ಮಾತೆ, ಧನ್ಯೋಸ್ಮಿ. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ಹೇಳು ಕಂದ, ನಿನ್ನ ಈ ಘೋರ ತಪಸ್ಸಿಗೆ ಕಾರಣವಾದರೂ ಏನು? ಮಾತೆ, ನಾನು ನಿಮ್ಮ ನಗು ಮತ್ತು ಮಮತೆಯಿಂದ ಜನಿಸಿದವನು. ಇದಕ್ಕಿಂತ ಅದೃಷ್ಟ ಬೇಕೆ? ನಾನು ಏನನ್ನು ಕೇಳಿದರೂ ನೀಡುವೆಯ ತಾಯಿ? ಬೇಗ ಹೇಳು ಕಂದ, ಅಮೃತಗಳಿಗೆ ಮೀರುತ್ತಿದೆ. ತಾಯಿ, ಜಗನ್ಮಾತೆಯ ಮಗನಾದ ನನಗೆ ಮೃತ್ಯು ಭಯ ಕಾಡುತ್ತಿರುವುದು ಸರಿಯೇ? ನನಗೆ ಅಮರತ್ವವನ್ನು ಕರುಣಿಸು ತಾಯಿ. ನೋಡು ಕಂದ, ಈ ತ್ರಿಲೋಕದಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಗೂ ಅಂತ್ಯ ಖಚಿತ. ಇದು ಈ ಸೃಷ್ಟಿಯ ನಿಯಮ. ಆದ ಕಾರಣ ಅಮರತ್ವವನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಕಂದ. ಹಾಗಾದರೆ ತಾಯೇ, ಈ ತ್ರಿಲೋಕದಲ್ಲಿ ನಾನು ನಡೆಯುವ ದಾರಿಯಲ್ಲಿ ಯಾವುದೇ ದೇವತೆಗಳಿಂದಾಗಲಿ ಅಸುರರಿಂದಾಗಲಿ ಸೋಲನ್ನೇ ಕಾಣದ ಹಾಗೆ ಪ್ರಬಲ ಶಕ್ತಿಯನ್ನು ನೀಡುವೆಯ ತಾಯಿ? ನೋಡು ಕಂದ, ದೇವತೆಗಳಲ್ಲಿರುವ ಅಗಣಿತ ಶೌರ್ಯ, ಸಾಹಸ, ಸಕಲ ಶಕ್ತಿ ಸಾಮರ್ಥ್ಯವನ್ನು ನಿನಗೆ ನೀಡುತ್ತಿದ್ದೇನೆ. ಆದರೆ ಅಧರ್ಮದ ಹಾದಿಯಲ್ಲಿ ನಡೆಯಬಾರದು. ಒಂದು ವೇಳೆ ತಪ್ಪಿದ್ದಲ್ಲಿ ವಿಘ್ನ ವಿನಾಶಕನಾದ ಗಣಪತಿಯಿಂದಲೇ ನಿನ್ನ ಅಂತ್ಯ. ಧರ್ಮೋ ರಕ್ಷತಿ ರಕ್ಷಿತಃ ತಥಾಸ್ತು ತಥಾ. ತಾಯಿ ಜಗನ್ಮಾತೆಯ ಮಗನಾದ ಮಮತಾಸುರ, ಸಕಲ ದೇವತೆಗಳಲ್ಲಿರುವ ಶೌರ್ಯ, ಸಕಲ ಶಕ್ತಿ ಸಾಮರ್ಥ್ಯವನ್ನು ವರವಾಗಿ ಪಡೆದುಕೊಂಡ ಮಮತಾಸುರನಾದ ನನಗೆ ಈ ತ್ರಿಲೋಕದಲ್ಲಿ ನನ್ನನ್ನು ಎದುರಿಸುವ ಶಕ್ತಿ ಯಾರಲ್ಲಾದರೂ ಇದೆಯೇ? ರಾಕ್ಷಸ ಗುರು ಶಂಭಾಸುರರೇ, ನಿಮ್ಮ ಆಜ್ಞೆಯಂತೆ ತಾಯಿ ಜಗನ್ಮಾತೆಯನ್ನು ಒಲಿಸಿ ತ್ರಿಲೋಕದಲ್ಲೇ ತ್ರಿವಿಕ್ರಮನಾಗಿರುವೆ. ಮಮತಾಸುರ, ನೀನು ತ್ರಿವಿಕ್ರಮನಾಗಿರುವೆ, ಆದರೆ ಅಮರತ್ವವನ್ನು ಪಡೆದುಕೊಂಡಿಲ್ಲ. ದೇವತೆಗಳು ಕಪಟಿಗಳು. ಸಮುದ್ರ ಮಂಥನದಿಂದ ಬಂದ ಅಮೃತವನ್ನು ಕಪಟದಿಂದ ಅಮೃತಪಾನ ಮಾಡಿ ಅಮರತ್ವವನ್ನು ಪಡೆದುಕೊಂಡವರು. ನೀನು ಈ ಕೂಡಲೇ ಇಂದ್ರನ ಬಳಿ ಇರುವ ಅಮೃತವನ್ನು ವಶಪಡಿಸು. ಇಂದ್ರನೇ?
ಇಂದ್ರನ ಬಳಿ ಇರುವ ಅಮೃತವೇನು, ಅವನ ಬಳಿ ಇರುವ ಐರಾವತವನ್ನೇ ನಾನು ಆಯಾ ರೂಪದಲ್ಲಿ ತೆರಳಿ ವಶಪಡಿಸಿಕೊಳ್ಳುವೆ. ವಿಜಯೀ ಭವ, ಈ ಕೂಡಲೇ ತೆರಳು. ಇದೇನಿದು ಘೋರ ಅಟ್ಟಹಾಸ. ದೇವೇಂದ್ರನ ಮುಂದೆಯೇ ಯಾವುದು ಅಟ್ಟಹಾಸದ ನಗು ಕೇಳಿ ಬರುತ್ತಿದೆಯಲ್ಲ. ಯಾರು ನೀನು? ಎಲ್ಲಿ ಅಡಗಿ ಕೂತಿರುವೆ? ಈ ಮೇಘಾಧಿಪ ಇಂದ್ರನ ಸಮಯ ಅತ್ಯಮೂಲ್ಯ. ವಿನಾಕಾರಣ ಅದನ್ನು ವ್ಯರ್ಥ ಮಾಡಬೇಡ. ಬಾ ಮುಂದೆ. ಎಲ್ಲವೋ ಇಂದ್ರನೇ, ಈ ಮಮತಾಸುರನ ಸಾಮರ್ಥ್ಯವನ್ನು ಎದುರಿಸುವಷ್ಟು ಧೈರ್ಯವೇ ನಿನಗೆ? ಒಳ್ಳೆಯ ಮಾತಿನಲ್ಲಿ ನನಗೆ ಶರಣಾಗಿ ನಿನ್ನ ಬಳಿ ಇರುವ ಅಮೃತ ಮತ್ತು ಐರಾವತವನ್ನು ನನಗೆ ನೀಡು. ಅಮೃತ? ಎಲೈ ಅಸುರನೇ, ನೀನು ಏನು ಕೇಳುತ್ತಿರುವೆ ಎಂದು ನಿನಗೆ ಅರಿವಿದೆ? ಏನು ಐರಾವತ ಬೇಕೆ? ಸುಮ್ಮನೆ ಮೂಢನಂತೆ ಮಾತನಾಡಿ ಅಪಹಾಸ್ಯಕ್ಕೆ ಒಳಗಾಗಬೇಡ. ದೇವರಾಜನ ಐರಾವತದ ಕಾಲ್ತುಳಿತಕ್ಕೆ ಬಲಿಯಾಗಬೇಕೆಂಬ ಆಸೆ ಇದೆಯೇ ನಿನಗೆ? ಈ ಮಮತಾಸುರನಿಗೆ ಐರಾವತದ ಕಾಲ್ತುಳಿತವೇ? ಮಮತಾಸುರ, ನಿನ್ನ ಈ ಮಾಯಾರೂಪಕ್ಕೆ ಹೆದರುವವನ್ನಾನಲ್ಲ. ಇದು ಎದುರಿಸು ನನ್ನ ಈ ವಜ್ರಾಯುಧದ ಪ್ರಹಾರವನ್ನು. ಮೂಢ ಇಂದ್ರನೇ, ಈ ತ್ರಿಲೋಕದ ತ್ರಿವಿಕ್ರಮನಿಗೆ ನಿನ್ನ ವಜ್ರಾಯುಧದ ಪ್ರಹಾರವೇ? ಅಂತಹ ಸಾಮರ್ಥ್ಯ ನಿನ್ನಲ್ಲಿದ್ದರೆ ನಿಲ್ಲು ನನ್ನೊಂದಿಗೆ ಯುದ್ಧಕ್ಕೆ. ಅಯ್ಯೋ, ಈತನ್ಯಾರು? ಕೇವಲ ಮಾಯಾವಿಯಲ್ಲ, ಅಸಾಮಾನ್ಯ ಬಲಶಾಲಿ. ಈತನೊಡನೆ ಯುದ್ಧ ಸಾಧ್ಯವಿಲ್ಲ. ಈ ಕೂಡಲೇ ಕೈಲಾಸಕ್ಕೆ ತೆರಳಿ ಪರಮೇಶ್ವರನನ್ನು ಮೊರೆಯಿಡುತ್ತೇನೆ. ಎಲ್ಲವೋ ಹೇಳಿ ಇಂದ್ರನೇ, ಆ ಬೋಧಿ ಬಳಕ ಶಿವನ ಬಳಿ ಮೊರೆ ಹೋಗುತ್ತಿರುವೆಯಾ? ಅಮೃತವನ್ನು ವಶಪಡಿಸಿಕೊಳ್ಳದೆ ತ್ರಿಲೋಕದಲ್ಲಿ ಎಲ್ಲೇ ಅಡಗಿದ್ದರೂ ನಿನ್ನನ್ನು ಬಿಡಲಾರೆ. ಜಗದ್ರಕ್ಷಕ, ತ್ರಾಹಿ ಮಾಂ, ತ್ರಾಹಿ ಮಾಂ, ತ್ರಾಹಿ ಮಾಂ. ದೇವೇಂದ್ರ, ಚಿಂತಿಸದಿರು. ನಾನು ಎಲ್ಲವನ್ನೂ ಅರಿತಿರುವೆ. ಕಾಲಾಯ ತಸ್ಮೈ ನಮಃ.
ಕಾರ್ತಿಕೇಯ, ವಿನಾಯಕ, ಕಪಟದಿಂದ ಮಮತಾಸುರನು ದೇವಿ ಪಾರ್ವತಿಯ ಮಮತೆಯನ್ನು ಒಲಿಸಿ ತ್ರಿಲೋಕದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ. ನೀವು ನಿಮ್ಮ ಬುದ್ಧಿ ಸಾಮರ್ಥ್ಯದಿಂದ ಮಮತಾಸುರನನ್ನು ದೇವಿ ಪಾರ್ವತಿಯ ಕೋಪಕ್ಕೆ ಗುರಿಯಾಗಿಸಿ ಮಮತಾಸುರನ ಅಂತ್ಯಕ್ಕೆ ಕಾರಣಕರ್ತರಾಗಿ ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಅತಿ ಸರ್ವತ್ರ ವರ್ಜಯೇ. ಮಮತಾಸುರನ ದರ್ಪದ ನಗು ಕೇಳಿ ಬರುತ್ತಿದೆ. ಇತ್ತ ಕಡೆ ಅವನು ಆಗಮಿಸುತ್ತಿದ್ದಾನೆ. ಉಪಾಯದಿಂದ ಅವನನ್ನು ಇಲ್ಲಿಯೇ ತಡೆಯೋಣ. ಸಹೋದರ ಕಾರ್ತಿಕೇಯ, ನಾವು ಮಮತಾಸುರನನ್ನು ವಿನಾಕಾರಣ ಯುದ್ಧಕ್ಕೆ ಆಹ್ವಾನಿಸಿ ಅವನನ್ನು ತಾಯಿಯ ಕ್ರೋಧಕ್ಕೆ ಸಿಲುಕಿಸೋಣ. ಎಷ್ಟಾದರೂ ನಾವು ಕೂಡ ಆ ತಾಯಿಯ ಮಕ್ಕಳಲ್ಲವೇ? ಈ ಸಮಸ್ಯೆಗೆ ನಮ್ಮಿಂದಲೇ ಪರಿಹಾರವಾಗಬೇಕು. ಎಲ್ಲಿ ಅಡಿಗೆ ಕೊಡುತ್ತಿರುವೆ ಹೇಳಿ. ನನ್ನ ಒಂದು ಮಾಯಾ ರೂಪಕ್ಕೆ ಹೆದರಿ ಓಡಿ ಹೋಗಿರುವೆಯಾ? ಸ್ಮಶಾನವಾಸಿಯ ಕೈಲಾಸವನ್ನು ವಶಪಡಿಸಿಕೊಂಡು ನಿನ್ನನ್ನು ಮತ್ತು ಆ ಬೂದಿ ಬಳಿಕ ಶಿವನನ್ನು ಪಾತಾಳ ಲೋಕಕ್ಕೆ ಎಳೆದೊಯ್ಯುವೆ. ಎಲೆ ಬುದ್ಧಿಹೀನ ಅಸುರನೇ, ಕೈಲಾಸಕ್ಕೆ ಆಗಮಿಸಿ ಕೈಲಾಸಾಧಿಪತಿಯನ್ನೇ ಅವಹೇಳನ ಮಾಡುತ್ತಿರುವೆಯಾ? ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗರಿವಿಲ್ಲವೇ? ದೇವಾನು ದೇವತೆಗಳ ಒಡೆಯನನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಷ್ಟು ಸಮರ್ಥನೆ ನೀನು? ಎಲೆ ಹಾಲುಗಲ್ಲದ ಬಾಲಕರೇ, ನನ್ನ ಮಾಯಾವಿ ಶಕ್ತಿಯನ್ನು ಅರಿಯದೆ ಹೀಗೆ ಮಾತನಾಡುತ್ತಿರುವಿರಾ? ಇದು ಪಾಶವಿ ಶಕ್ತಿ ಅಸುರ ಪ್ರವೃತ್ತಿಯನ್ನೇ ಮೈಗೂಡಿಸಿ ಬಂದಂತಹ ನನ್ನ ಬಳಿ ನಿಮ್ಮ ಉದ್ದಟತನವೇ. ವ್ಯರ್ಥ ಮಾತುಗಳಿಂದ ಕಾಲಹರಣ ಮಾಡಬೇಡಿ. ಏನು ಮಾಯಾವಿ ಶಕ್ತಿಯೇ? ನಿನ್ನ ಕಪಟ ಮಾಯಾವಿ ಶಕ್ತಿಯಿಂದ ಇಂದ್ರಲೋಕವನ್ನು ವಶಪಡಿಸಿಕೊಂಡ ಹಾಗೆ ಈ ಕೈಲಾಸವನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯದ ಮಾತು. ಎಲೈ ಮಾಯಾವಿಯೇ, ಐರಾವತವನ್ನು ಎದುರಿಸಲು ಮದೋತ್ಕಟ ಮಾಯಾವಿ ರೂಪವನ್ನು ತಾಳಿದ ಹಾಗೆ ನಮ್ಮನ್ನು ಎದುರಿಸಲು ಮೃತ್ಯು ಮಯೂರ ರೂಪದಲ್ಲಿ ಬಂದಿರುವೆಯಾ? ಬಾ ಯುದ್ಧಕ್ಕೆ. ಇದೇನಾಶ್ಚರ್ಯ! ಈ ಬಾಲಕರು ಸಾಮಾನ್ಯರಲ್ಲ. ಸಕಲ ದೇವತೆಗಳ ಶಕ್ತಿಯು ಇವರಲ್ಲಿದೆ. ನನ್ನ ಮಾಯಾವಿದ್ಯೆಗೆ ಮತ್ತು ತೋಳ್ಬಲಕ್ಕೆ ಸವಾಲನ್ನೊಡ್ಡಿಬಿಟ್ಟರಲ್ಲ. ಜಗಜ್ಜನನಿ, ರಕ್ಷಿಸು ತಾಯೇ, ರಕ್ಷಿಸು.
ಏನಾಯಿತು? ಯಾಕಿಷ್ಟು ಭಯಭೀತನಾಗಿರುವೆ? ನಿನಗೊದಗಿದ ಸಂಕಷ್ಟವಾದರೂ ಏನು? ತಾಯೇ, ನಿಮ್ಮ ದಿವ್ಯ ದರ್ಶನವನ್ನು ಪಡೆದು ಚರಣ ಸ್ಪರ್ಶವನ್ನು ಮಾಡಲು ಕೈಲಾಸಕ್ಕೆ ಆಗಮಿಸಿದ್ದೆ. ಆ ಸಂದರ್ಭದಲ್ಲಿ ಈ ಬಾಲಕರು ನನ್ನನ್ನು ತಡೆದು ವಿನಾಕಾರಣ ನನ್ನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದ್ದಾರೆ. ನನ್ನನ್ನು ಇವರಿಂದ ನೀನೇ ರಕ್ಷಿಸು ತಾಯೇ, ರಕ್ಷಿಸು. ಮಾತೆ, ಇವನ ಕಪಟ ಮಮತೆಗೆ ಮರುಳಾಗದಿರಿ. ಈ ಧೂರ್ತ ಮಾಯಾವಿಯು ಶಂಭರಾಸುರನ ಆಜ್ಞೆಯಂತೆ ಮೋಸದಿಂದ ತಮ್ಮನ್ನು ಒಲಿಸಿಕೊಂಡು ಅಮೃತವನ್ನು ಪಡೆಯಲು ಇಂದ್ರನನ್ನು ಅಟ್ಟಾಡಿಸಿದ್ದಾನೆ. ತಂದೆಯ ಆಜ್ಞೆಯಂತೆ ನಾವು ಇವನನ್ನು ತಡೆಯಲು ಬಂದಾಗ ತಂದೆಯನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಂತೆ ಸವಾಲನ್ನೆಸಗಿದ್ದಾನೆ. ನನ್ನ ಪತಿ ಪರಮೇಶ್ವರನನ್ನು ಪಾತಾಳ ಲೋಕಕ್ಕೆ ಎಳೆದೊಯ್ಯುವಷ್ಟು ಪ್ರಬಲನೆ. ಈಗ ನಿನ್ನ ಅಂತ್ಯ ಖಚಿತ. ಕಂದ ವಿಶ್ವಂಭರ, ಇದೀಗ ನಿನ್ನ ಕಾರಣಿ ಜನ್ಮದ ನೈಜಾರ್ಥ ಅನಾವರಣಗೊಳ್ಳುವ ಸಮಯ. ಈ ತಾಯಿ ಇತ್ತ ಸಾಮರ್ಥ್ಯದಿಂದ ಈ ಮಮತಾಸುರನನ್ನು ಸಂಹರಿಸು. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಮಾತೆ. ವಿಜಯೀ ಭವ ಪುತ್ರ, ವಿಜಯೀ ಭವ. ಇದೆಂತಹ ದುರ್ಗತಿ ಬಂದಿತು. ನನ್ನ ರಕ್ಷಣೆಗಿದ್ದ ಜಗನ್ಮಾತೆಯು ಕೂಡ ನನ್ನ ಎದುರಾಳಿಯಾಗಿರುವಲ್ಲ. ಆ ಆನೆ ಮುಖದ ಬಾಲಕನಿಂದ ನನ್ನ ಅಂತ್ಯ ಖಚಿತ. ಏನು ಮಾಡಲಿ ಈಗ? ಏನು ಮಾಡಲಿ? ಅದು ಯಾವುದೋ ಚೇಳೊಂದು ಅತ್ತ ಕಡೆ ಸಾಗುತ್ತಿದೆ. ಅದರ ಹಾದಿಯನ್ನು ಹಿಂಬಾಲಿಸಿ ಪಾತಾಳ ಲೋಕದಲ್ಲಿ ಅವಿತುಕೊಳ್ಳುವೆ. ಪಾತಾಳ ಲೋಕದಲ್ಲಿ ಇನ್ನು ಮುಂದೆ ನನಗೆ ಯಾವ ಭಯವೂ ಇಲ್ಲದಂತಾಗಿದೆ. ಈ ಪಾತಾಳ ಲೋಕದ ಮಾಯಾಲೋಕಕ್ಕೆ ಆನೆ ಮುಖದ ಬಾಲಕನ ಪ್ರವೇಶವೇ ಅಸಾಧ್ಯ. ಪೂಜಿತ ವಿನಾಯಕ, ಮಾಯಾವಿ ಮಮತಾಸುರನು ಪಾತಾಳದಲ್ಲಿ ಅವಿತುಕೊಂಡಿರುವನು. ಆ ಅಸುರನನ್ನು ಸಂಹರಿಸಲು ನನ್ನನ್ನು ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಿ. ಕೆಲವೋ ಅಸುರ ಮಮತಾಸುರನೇ, ಪಾತಾಳ ಲೋಕದಲ್ಲಿ ಅವಿತುಕೊಂಡಿರುವೆಯಾ? ಹೇಳಿ, ಇದೋ ನೋಡು, ಪಾತಾಳ ಲೋಕದ ಅಧಿಪತಿಯೇ ನನ್ನ ವಾಹನವಾಗಿರುವರು. ದೈತ್ಯ ಮರಣಂ ತವ ಸಂನಿಹಿತಂ ಮದ್ವಚನ ಶರೈರ್ವಿದ್ದ ಪಾತಾಳ ಧ್ವಂಸಿತೋಸಿ ಯತಃ.
ಧರ್ಮರಾಜ ಶೇಷವಾಹನ, ಶಾಂತನಾಗು ಕಂದ, ಶಾಂತನಾಗು.